ಬೇರೆ ಕಡೆ ಎಲ್ಲ ಬರವಣಿಗೆ ಎಲ್ಲೂ ಬರೆಯಲ್ಲ, ಇಲ್ಲಿ ಬರೆದ್ರು ನಮ್ಮ ಮನಸ್ಸಲ್ಲಿ ಇರೋದನ್ನೇ ಅಲ್ಲಿ ಹೇಳಿದ್ರು, ಆವಾಗ ನಂಬಿಕೆ ಬಂತು. ಮತ್ತು ಕೆಲಸನೂ ಆಗಿದೆ, ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಿದೆ. ಬಿಸ್ನೆಸ್ ಬಗ್ಗೆ ಎಲ್ಲ ಅಡಚಣೆಗಳಿದ್ದು, ಈಗ ಬೇರೆ ಅಲ್ಲಿ ಬಿಟ್ಟು ಬೇರೆ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಬೇರೆ ಕಡೆ ನೆಮ್ಮದಿಯಾಗಿದ್ದೀವಿ. ಅದಕ್ಕೆ ನಂಬಿಕೆ ಇಟ್ಟು ನಾವು ಬರ್ತಾಯಿದ್ದೀವಿ. ಇದು 5ನೇ ಟ್ರಿಪ್ 6ನೇ ಟ್ರಿಪ್ ಬಂದಿದ್ದೀವಿ. ಬರವಣಿಗೆ ಮಾಡಿಸ್ದಾವಿಂದ ಸ್ವಲ್ಪ ಇಂಪ್ರೂವ್ ಇದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ ಒಂದೊಂದು. ಏನು ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ಅದನ್ನೇ ಹೇಳಿದ್ದಾರೆ, ಮತ್ತು ಬುಕ್ಕಲ್ಲೂ ಬರೆದಿದ್ದಾರೆ, ಅದನ್ನು ನಾನೇ ಓದಿದ್ದೀನಿ. ಅದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಜೊತೆಗೆ ಸ್ವಲ್ಪ ಹೊರಗಡೆದು ಅಷ್ಟೇ ಸ್ವಲ್ಪ ಪ್ರೆಷರ್ ಇರ್ಬೋದು, ಓದೋದ್ರ ಬಗ್ಗೆ ಎಲ್ಲ ಒಂದು ಪ್ರೆಷರಲ್ಲಿ ಬಂದೆ. ಬಟ್ ಓಕೆ, ಇವಾಗ ಫುಲ್ ರಿಲ್ಯಾಕ್ಸ್ಡ್ ಆಗಿದ್ದೀನಿ. ಸೊ ಹೋಗ್ಬೇಕಾದ್ರೆ ಯಾವಾಗಲೂ ಒಂದು ನಿರಾಳ ಮನಸ್ಸಲ್ಲಿ ಹೋಗ್ತೀನಿ, ಅದಂತೂ ಖುಷಿ ಆಗುತ್ತೆ. ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕಲಿತು ನಮ್ಮದೇ ಸಲೂನ್ ಓಪನ್ ಮಾಡಿದ್ವಿ. ಅಷ್ಟೊಂದು ಬಿಸ್ನೆಸ್ ಆಗ್ತಾ ಇರಲಿಲ್ಲ, 1 ವರ್ಷದಿಂದ ಬರ್ತಾನೆ ಇದ್ದೀವಿ. ಇವಾಗ ಬಿಸ್ನೆಸ್ಸಲ್ಲೂ ಚೆನ್ನಾಗಿ ಆಗ್ತಾಯಿದೆ. ಅಣ್ಣನಿಗೂ ಕೆಲಸದಲ್ಲೆಲ್ಲ ಒಳ್ಳೆಯದಾಗಿದೆ. ಮುಂದೆ ಒಂದು ಒಳ್ಳೆ ಕಾರ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಆಗಿದೆ, ಎಲ್ಲ ತಾಯಿ ಕೃಪೆಯಿಂದನೇ. ಅವ್ರ ಮಗಳಿಗೆ ಮೆಡಿಕಲ್ ಸೀಟ್ಗೆ ಇದಾಗಿತ್ತು, ಅವಳಿಗೆ ಸರ್ಜರಿಗೆ ಸೀಟ್ ಬೇಕಾಗಿತ್ತು ಅಂತೇಳಿ ಇಲ್ಲಿ ಬಂದಿದ್ದ ತಕ್ಷಣ ನೆಕ್ಸ್ಟ್ 1 ವೀಕಲ್ಲೇ ಅದು ಆಗಿದೆ, ಅವಳಿಗೆ ಸಿಕ್ಕಿದೆ. ಅವಳು ಅಂದ್ಕೊಂಡಿದ್ದಿಲ್ಲ, ಆಗಿದೆ, ಬಂದಿದ್ದ ತಕ್ಷಣ ಆಗಿದೆ. ಸೊ ಈವನ್ ಗುರೂಜಿ ಕೂಡ ಕೇಳಿದ್ದಾರೆ, ನಿನಗೆ ಆಯಿತಾ ಅಂತಲೂ ಅವರು ಇದು ಮಾಡಿ ಕೇಳಿದ್ದಾರೆ, ಅದು ಆಗಿದೆ ಅವಳಿಗೆ. ಇದರಿಂದನೇ ನಾನು ಇಲ್ಲಿಗೆ ಬಂದಿರೋದು. ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಬಂದಾಗ ಕೇಳ್ದು, ದೇವ್ರೇನಂತಂದರೆ ಬರವಣಿಗೆಯಲ್ಲಿ ನಾವು ಏನು ಅನ್ಕೊ ಬಂದಿರ್ತೀವಲ್ಲ ಅದನ್ನು ಹಾಗೆ ಹೇಳುತ್ತೆ ದೇವರು, ಆಯಿತಾ. ಅದು ಹೆಂಗೆ ಅಂತಂದರೆ ನಮ್ಮಲ್ಲಿರೋ ಸಮಸ್ಯೆ ತಾಯಿಗೆ ತಾಯಿ ನಮ್ಮನ್ನ ತಾನಾಗೆ ಕರೆಸ್ಕೋತಾಳೆ, ಆಯಿತಾ. ಕರೆಸಿ ನಮಗೆ ಪರಿಹಾರ ಮಾಡಿ ಕೊಡೋದು, ಆಯಿತಾ. ಅದರಲ್ಲೂ ನಂಬಿಕೆ ಇದೆ, ಖಂಡಿತ ನಂಬಿಕೆ ಇದೆ, ಒಳ್ಳೆಯದಾಗತ್ತೆ. ಬರೀ ಪ್ರಾಬ್ಲಮ್ಮೇ, ಏನಾರು ಸಮಸ್ಯೆ ಮಾತು ಸರಿ ಬರ್ತಿರ್ಲಿಲ್ಲ ಮಕ್ಳಿಗೂ ನನಗೂ. ಇಲ್ಲಿಗೆ ಬಂದಮೇಲೆ ಪ್ರತಿಯೊಂದು ಇದು ಅನ್ನುವಂಗಿಲ್ಲ, ಎಲ್ಲ ಥರಲ್ಲೂ ತುಂಬ್ದಂಗೆ ದೇವರು ಎಲ್ಲ ತಾಯಿ ಚೆನ್ನಾಗಿ ಕೊಟ್ಲು. ನಾನು ಫಸ್ಟ್ ಸಲನೇ ಬರಬೇಕಾದ್ರೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ನಾನು ಏನು ಅಂದ್ಕೊಂಡಿದ್ನೋ ಅದನ್ನು ಬರಬೇಕಾದ್ರೆ ನನಗೆ ಅದು ಆ ಒಂದು ವೈಬ್ಸ್ ನನಗೆ ಬಂತು ನನಗೆ. ಸೊ ಹಂಗಾಗಿ ನನಗೆ ಇಲ್ಲಿ ಬಂದಮೇಲೆ ನನಗೆ ಒಂದು ಅನ್ನಿಸ್ತಾ ಇದೆ, ಇಲ್ಲ ಆಗುತ್ತೆ, ನಾನು ಅಂದ್ಕೊಂಡಿರೋದು ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಖಂಡಿತವಾಗೂ ಇದೆ, ಯಾಕಂದರೆ ಇದು ಅಂದರೆ ಇವಾಗ ನಮ್ಮ ಅಂಕಲ್ ಕಡೆಯಿಂದನೇ ಅವ್ರಿಗೆ ಆಗಿರೋದು. ಇದು ಅವ್ರ ಮಗಳಿಗೆ ಮೆಡಿಕಲ್ ಸೀಟ್ಗೆ ಇದಾಗಿತ್ತು, ಅವಳಿಗೆ ಸರ್ಜರಿಗೆ ಸೀಟ್ ಬೇಕಾಗಿತ್ತು ಅಂತೇಳಿ ಇಲ್ಲಿ ಬಂದಿದ್ದ ತಕ್ಷಣ ನೆಕ್ಸ್ಟ್ 1 ವೀಕಲ್ಲೇ ಅದು ಆಗಿದೆ, ಅವಳಿಗೆ ಸಿಕ್ಕಿದೆ. ಆ ಒಂದು ಸೀಟ್ ಮೆಡಿಕಲ್ ಇದು ಅಲ್ಲ ಸರ್ಜರಿಗೆ MD ಮಾಡೋದಕ್ಕೆ ಸಿಕ್ಕಿದೆ ಅವಳಿಗೆ. ಅವಳು ಅಂದ್ಕೊಂಡಿದ್ದಿಲ್ಲ, ಆಗಿದೆ, ಬಂದಿದ್ದ ತಕ್ಷಣ ಆಗಿದೆ. ಸೊ ಈವನ್ ಗುರೂಜಿ ಕೂಡ ಕೇಳಿದ್ದಾರೆ, ನಿನಗೆ ಆಯಿತಾ ಅಂತಲೂ ಅವರು ಇದು ಮಾಡಿ ಕೇಳಿದ್ದಾರೆ, ಅದು ಆಗಿದೆ ಅವಳಿಗೆ. ಇದರಿಂದನೇ ನಾನು ಇಲ್ಲಿಗೆ ಬಂದಿರೋದು. ನಾವು ಈಗ ಒಂದು 2 ವರ್ಷ ತಗೊಂಡು ಬರ್ತಿರ್ಲಿಲ್ಲ, ಅದಕ್ಕೆ ಮೊದಲೇ ಬರ್ತಾಯಿದ್ದು. 1-2 ಸತಿ ಅರ್ಶಿನದ ನೀರೆಲ್ಲ ಹಾಕಿಸ್ಕೊಂಡಿದ್ದೀವಿ. ನೈಟ್ ಎಲ್ಲ ಇಲ್ಲೇ ಇದ್ದು, ಇಲ್ಲೇ ಮನೆಗೆ ಬೆಡ್ಶೀಟ್ ಎಲ್ಲ ಕೊಡ್ತಾರೆ. ಆಗ ಇಷ್ಟೊಂದು ಜನ ಇರಲಿಲ್ಲ. ಇವಾಗ ತುಂಬ ಜನ ಆದರೂ ನಮಗೇನೋ ಪ್ರಾಬ್ಲಮ್ಗೆ ಮನೆ ತಾವು ಬರ್ತಿರ್ಲಿಲ್ಲ. ತಿರ್ಗಾ ನಮ್ಗೆ ಯಾಕೋ ಇಲ್ಲಿಗೆ ಹೋದ್ಮೇಲೆ ನಮಗೆ ಒಳ್ಳೇದಾಗಿತ್ತು, ಇಲ್ಲಿ ಬಿಟ್ಟ ಮೇಲೆ ಯಾಕೋ ಸರಿ ಬರಲಿಲ್ಲ ಅಂದ್ಬಿಟ್ಟು ಇವತ್ತು ಮತ್ತೆ ಬಂದಿದ್ದೀವಿ. ಬಂದಮೇಲೆ ಎಲ್ಲ ಒಳ್ಳೇದಾಗಿ ಏನೋ ಮನೇಲಿ ಮಕ್ಕಳು ನಾವು ಬರೀ ಪ್ರಾಬ್ಲಮ್ಮೇ, ಏನಾರು ಸಮಸ್ಯೆ ಮಾತು ಸರಿ ಬರ್ತಿರ್ಲಿಲ್ಲ ಮಕ್ಳಿಗೂ ನನಗೂ. ಇಲ್ಲಿಗೆ ಬಂದಮೇಲೆ ಪ್ರತಿಯೊಂದು ಇದು ಅನ್ನುವಂಗಿಲ್ಲ, ಎಲ್ಲ ಥರಲ್ಲೂ ತುಂಬ್ದಂಗೆ ದೇವರು ಎಲ್ಲ ತಾಯಿ ಚೆನ್ನಾಗಿ ಕೊಟ್ಲು. ಯಾಕೋ ತಿರ್ಗಾ ನಮಗೆ ಬಿಟ್ಟ ಮೇಲೆ ಯಾಕೋ ಸಮಸ್ಯೆ ಆಯ್ತಾ ಅದೆಲ್ಲ ಅಂದ್ಬಿಟ್ಟು ಮತ್ತೆ ಬಂದಿದ್ದೀವಿ. ಇವತ್ತು ಯಜಮಾನ್ರು, ಮಗ, ಮೊಮ್ಮಗಳು ಎಲ್ಲರೂ ಕರ್ಕೊಂಡು ಬಂದಿದ್ದೀವಿ. ನಮ್ಗೆ ಇದೆ 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 ತಾಯಿ ಇದರಲ್ಲಿ ಸತ್ಯ ಇದೆ. ತಾಯಿ ಸಮಸ್ಯೆ ಪರವಾಗಿಲ್ಲ, ನಮಗಂತೂ ಬರೋಕ್ಕೂ ಮೊದಲೇ ಸಮಸ್ಯೆ ಅನ್ನಿಸ್ತಿತ್ತು. ಬಂದಮೇಲೆ ನಮಗೂ ನಿಮ್ಮ ಎಲ್ಲರೂ ಕೇಳ್ತಿದ್ದೆ ಹೆಂಗೆ ಏನು ಅಂದ್ಕೊಂಡು, ಏನೋ ಪರವಾಗಿಲ್ಲ ಬರ್ತೀವಿ ಅಂತ ಅಂದರು. ಆಗ ಈ ದೇವರು ಒಳಗೆ ಎಲ್ಲ ಅಭಿಷೇಕ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ವಿ ಒಳಗಡೆ ಕುತ್ಕೊಂಡು. ಆಮೇಲೆ ಹೋಮ ಎಲ್ಲ ಆಗಿರಲಿಲ್ಲ, ಈಗ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡವ್ರೆ, ತುಂಬ ಚೆನ್ನಾಗೈತೆ. ನಮಗೆ ಸ್ವಲ್ಪ ಸಮಸ್ಯೆ ಕಾಣ್ತು ಇವಾಗ ಬರದೇ ಇರೋದಕ್ಕೆ. ಇವಾಗ ಅದಕ್ಕೆ ತಾಯಿ ನೆನಪಿಸವಳೆ ನಮಗೆ, ಬರದೇ ಇರೋದಕ್ಕೆ ತಿರ್ಗಾ ನಿನಗೆ ಕೊಟ್ಟಿದ್ದೀನಿ ಬರಬೇಕು ಅಂತ, ಅದಕ್ಕೆ ಬಂದಿದ್ದೀವಿ. ಸರ್ ಆ್ಯಕ್ಚುಲಿ ಬ್ಯಾಂಗ್ಳೂರು ನಮ್ಮದು, ಆಯಿತಾ. ಇಲ್ಲಿ ದೇವ್ರ ಬಗ್ಗೆ ನೋಡಿ ಬಂದ ಮೇಲೆ ಬರೋ ಮುಂಚೆ ಎಲ್ಲ ಕೆಲಸದಾಗಲಿ ಮನೆ ಕಡೆ ಆಗಲಿ ಸ್ವಲ್ಪ ಚೆನ್ನಾಗಿರಲಿಲ್ಲ, ಆಯಿತಾ. ಅಭಿವೃದ್ಧಿ ಏಳಿಗೆ ಇದೆಲ್ಲ ಅಷ್ಟು ಇರಲಿಲ್ಲ. ಬಂದು ಹೋದ್ಮೇಲೆ ಮನಸ್ಸಿಗೆ ಸಮಾಧಾನ, ಶಾಂತಿ. ಇಲ್ಲಿ ಪ್ರತಿ ಅಮಾವಾಸ್ಯೆ ಉಂಡ್ಮೇಲೆ ಆಗೋ ಆ ಹೋಮ ಹವನಗಳನ್ನು
ನಾವು ಅಲ್ಲಿ ಪಾಲ್ಗೊಂಡಾಗ ಅದು ನಮ್ಮಲ್ಲಾದ ಬದಲಾವಣೆ ಎಷ್ಟು ಚೆನ್ನಾಗೈತಂದರೆ ದಿನದಿಂದ ದಿನಕ್ಕೆ ಬಿಸ್ನೆಸ್ಸಲ್ಲಾಗಲಿ ನನ್ನ ವರ್ಕಲ್ಲಾಗಲಿ ಮನೆಯಲ್ಲಾಗಲಿ ಸಮಾಧಾನ ಹಾಗೆ ಜಾಸ್ತಿ ಆಗ್ತಾ ಬಂತು. ಅದರಿಂದ ತಾಯಿಗೆ ಸ್ವಲ್ಪ ಒಂದು ವರ್ಷ 2 ವರ್ಷ ಬಂದಿರಲಿಲ್ಲ, ಮತ್ತೆ ಸಮಾಧಾನ ಕರೆಕ್ಟಾಗಿ ಕಾಣಲಿಲ್ಲ. ಆ ವಿಚಾರವಾಗಿ ಮತ್ತೆ ಬಂದಿದ್ದೀವಿ. ತಾಯಿನೇ ಕರೆಸ್ಕೊಂಡಿರೋದು, ಆಯಿತಾ, ತಾಯಿ ಕರೆಸ್ಕೊಂಡಿರೋದ್ರಿಂದ ಬಂದಿದ್ದೀವಿ. ಅದರಿಂದ ನೋಡೋದ ಈಗ ಸಮಾಧಾನವಾಗಿದೆ. ಈ ಹೋಮ ಹವನಗಳು ಏನಕ್ಕೆ ಮಾಡೋದಂದರೆ ನಮ್ಮಲ್ಲಿರೋ ಕೆಟ್ಟದ್ದು ಇದನ್ನು ನೆಗೆಟಿವ್ನೆಸ್ ಹೋಗೋಕ್ಕೆ, ಅದೆಲ್ಲವೂ ಹೋದರೆ ಜೀವನದಲ್ಲಿ ಸಮಾಧಾನ ಶಾಂತಿ ಸಿಗುತ್ತೆ, ಆಯಿತಾ. ಬರವಣಿಗೆ ಮೂಲಕ ತುಂಬ ಅನೇಕ ಸಮಸ್ಯೆನ ಬಗೆಹರಿಸ್ತಾರೆ. ಹೌದು. ಅದು ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಬಂದಾಗ ಕೇಳ್ದು ದೇವ್ರೇನಂತಂದರೆ ಬರವಣಿಗೆಯಲ್ಲಿ ನಾವು ಏನು ಅನ್ಕೊ ಬಂದಿರ್ತೀವಲ್ಲ ಅದನ್ನು ಹಾಗೆ ಹೇಳುತ್ತೆ ದೇವರು, ಆಯಿತಾ. ಅದು ಹೆಂಗೆ ಅಂತಂದರೆ ನಮ್ಮಲ್ಲಿರೋ ಸಮಸ್ಯೆ ತಾಯಿಗೆ ತಾಯಿ ನಮ್ಮನ್ನ ತಾನಾಗೆ ಕರೆಸ್ಕೋತಾಳೆ, ಆಯಿತಾ. ಕರೆಸಿ ನಮಗೆ ಪರಿಹಾರ ಮಾಡಿ ಕೊಡೋದು, ಆಯಿತಾ. ಅದರಲ್ಲೂ ನಂಬಿಕೆ ಇದೆ, ಖಂಡಿತ ನಂಬಿಕೆ ಇದೆ, ಒಳ್ಳೇದಾಗತ್ತೆ. ಬೆಳಗ್ಗೆ ಬರಬಾರ್ದು ಅನ್ಕೊಂಡಿದ್ದು, ಆದ್ರೂ ಯಾಕೋ ಹೋಗ್ಲೇಬೇಕು ಅನ್ನಿಸ್ತು ಮನಸ್ಸಿಗೆ. ತಿರ್ಗಾ ಎದ್ದು ರೆಡಿಯಾಗಿ ಬಂದ್ಬಿಟ್ಟಿದೆ ಬೆಂಗಳೂರು. ತುಮಕೂರು ಸಾಹೇಬರು. ಹೇಗೆ ಸರ್ ದೇವಸ್ಥಾನ? ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ಎಲ್ಲ ಬಂದು ಕಷ್ಟಗಳು ಎಲ್ಲ ನಿಗಿಸ್ಕೊಂಡು ಚೆನ್ನಾಗಿ ಹೋಗ್ತಾ ಇದ್ದಾರೆ ಜನ. ಎತ್ತಿನ ರೀತಿ ಇನ್ನೂ ಬರಲಿ ಅಂತ ಕೇಳ್ಕೊತಾ ಇದ್ದೀವಿ. ಮನಸ್ಸಲ್ಲಿರೋದು ಹೇಳುತ್ತೆ, ಅದು ಗುರುಗಳಿಗೆ ತಿಳಿಸುತ್ತೆ. ಆ ಗುರುಗಳು ಅದನ್ನು ಇನ್ನೊಬ್ರಿಗೆ ಅನ್ನೋದು ಇದು ಮಾಡ್ತಾಯಿದ್ದಾರೆ. ಇಲ್ಲ ಆಗಿದೆ ಕೆಲಸ ಬೇರೆ ಜನಕ್ಕೆ, ಅದು ಇರೋದು ಏನಿದೆಯೋ ಅದನ್ನು ಅವರು ಹೇಳ್ತಾ ಇದ್ದಾರೆ ಚೆನ್ನಾಗಿ. ಮತ್ತು ಅವರು ಅಂದ್ಕೊಂಡಿದ್ದವರು ಹೇಳೋದಕ್ಕಿಂತ ಮುಂಚೆನೇ ಅವರು ತಿಳಿಸ್ತಾರೆ. ಅವ್ರ ಮನಸ್ಸಲ್ಲಿ ಏನಿರೋದು ಅನ್ನೋದು ಬರೆದು ತೋರಿಸುತ್ತೆ, ಅವ್ರು ಹೇಳ್ತಿದ್ದಾರೆ ಗುರುಗಳು. ಎಲ್ಲ ಅನುಕೂಲ ಆಗಿದೆ ನಮಗೆ, ಚೆನ್ನಾಗಿ ಮುಂದುವರೆದಿದ್ದೀವಿ. ನಾವು ಈ ದೇವಸ್ಥಾನಕ್ಕೆ ಬಂದಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ, ನಮಗೆ ಚೆನ್ನಾಗಾಗಿದೆ. ಎಲ್ಲ ಸಮಸ್ಯೆ ಒಂದು ಸ್ವಲ್ಪ ಮನೇಲಿ ಒಂಚೂರು ಕಿರಿಕಿರಿ ಅವೆಲ್ಲ ಇತ್ತು, ಎಲ್ಲ ಚೆನ್ನಾಗಾಗಿದೆ. ಈಗ ಏನು ತೊಂದರೆ ಇಲ್ಲ. ಮತ್ತು ನಮಗೂ ಹಣಕಾಸಿನಲ್ಲಿ ಎಲ್ಲ ಅನುಕೂಲ ಆಗಿದೆ, ಇನ್ನೇನು ತೊಂದರೆ ಇಲ್ಲ. ಆಶೀರ್ವಾದ, ತಾಯಿ ಆಶೀರ್ವಾದ ಚೆನ್ನಾಗಿದೆ ನಮಗೆ. ನೀವೇನೇ ಮಾಡ್ತೀರ ನಂಬಿಕೆನೇ ಇರಬೇಕು. ನಂಬಿಕೆ ಇದ್ರೇ ನಾವೇನೋ ದೇವ್ರ ಮಾತ್ರ ಬರೋಕ್ಕಾಗೋದು. ಬಟ್ ನಂಬಿದ್ದೀವಿ, ಎಲ್ಲೂ ಏನು ಮೋಸ ಆಗ್ತಿಲ್ಲ. ದಿನೇ ದಿನೇ ಪರವಾಗಿಲ್ಲ ಅನ್ನಿಸ್ತೈತೆ. ಇಲ್ಲಿ ಬರೋ ಜಾಗ ಒಂಥರ ನೆಮ್ಮದಿಯಾಗೈತೆ. ನೆಮ್ಮದಿ ಇರೋದಕ್ಕೋಸ್ಕರ ತುಂಬ ಬರ್ತೀವಿ. ದೇವ್ರು ಒಳ್ಳೇದು ಮಾಡುತ್ತೆ ಅನ್ನೋ ನಂಬಿಕೆನೂ ಜಾಸ್ತಿ ಐತೆ. ಜೊತೆಗೆ ಇಲ್ಲಿ ಬಂದರೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಅದಕ್ಕೋಸ್ಕರ ಭಾಳ ಇಷ್ಟಪಟ್ಟು ಬರ್ತೀನಿ ನಾನು. ಅಣ್ಣ, ಹೋಮ ಹವನಗಳಾದಾಗ ದೇವ್ರಿಗೂ ಶಕ್ತಿ ಜಾಸ್ತಿ ಆಗುತ್ತೆ. ದೇವ್ರು ನಮ್ಗೆ ಒಳ್ಳೇದು ಮಾಡೋದಕ್ಕೆ ಅದಕ್ಕೂ ಇದಿರುತ್ತೆ. ಸೊ ನಾವು ಬರೀ ಸುಮ್ಮನೆ ಮಾಡ್ತೀವಿ, ಕೈ ಮುಗಿತೀವಿ ಅಂದ್ರೆ ಅಲ್ಲ. ಅದ್ರ ಜೊತೆಗೆ ಹೋಗಿ ಹೋಮಗಳೆಲ್ಲ ನಿಂತ್ಕೊಂಡಾಗ ನಮಗೂ ಏನಾಗುತ್ತೆ ಅಂದರೆ ಅದರಲ್ಲಿ ಏನೋ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಅದರಿಂದ ನಮಗೊಂದು ಆತ್ಮಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಹೋಮಗಳು ನಾವು ಬಂದೇ ಬರ್ತೀವಿ ಸರ್. ವ್ಯವಹಾರದ್ದು ಮನೇಲಿ ಶಾಂತಿ ಇರಬೇಕು ಅನ್ನೋದು ಭಾಳ ಇಷ್ಟಪಡ್ತೀವಿ. ಮನೇಲಿ ಏನೋ ಕಷ್ಟಗಳಿರುತ್ತೆ, ನಾವು ಯಾರಿಗೂ ಹೇಳೋಕ್ಕಾಗ್ದಲ್ಲ ಬಂದು ದೇವ್ರ ಹತ್ರ ಹೇಳ್ಕೊತಿರ್ತೀವಿ. ಸೊ ನಮಗೂ ಒಂಥರ ಸಮಾಧಾನ. ನಾನು ಇದ್ದೀನಿ ಅನ್ನೋ ನಂಬಿಕೆ ಇಟ್ಟು ಹುಟ್ಸೋ ಥರ ಮಾಡುತ್ತೆ ದೇವರು. ಸೊ ಆ ನಂಬಿಕೆ ಮೇಲೆ ನಾವು ಮುಂದೆ ಒಳ್ಳೇದ ಕೆಟ್ಟದ ಮುಂದೆ ಹೆಜ್ಜೆ ಇಡ್ತಾ ಹೋಗ್ತಿರ್ತೀವಿ. ವ್ಯವಹಾರ ಲಾಸ್ ಏನಿಲ್ಲ ಅಣ್ಣ, ಮನೇಲಿ ನೆಮ್ಮದಿರಲ್ಲ. ಏನೋ ಒಂದು ಪ್ರಾಬ್ಲಮ್ ಸಣ್ಣ ಪುಟ್ಟದ್ದು ಇರುತ್ತೆ. ಯಾರೋ ಒಬ್ಬರು ತೀರೋದಾಗಲೋ ಏನೋ ಒಂದು ಆದಾಗ, ಮನೇಲಿ ಒಬ್ರು ಕಮ್ಮಿ ಆದಾಗ, ಸೊ ಒಂದು ಸ್ವಲ್ಪ ಮನೇಲಿ ತೊಂದರೆ ಆದಾಗ ತಾಯಿ ಹತ್ರ ಬಂದು ನಿಂತಿರ್ತೀನಿ. ತುಂಬ ನಂಬ್ತೀನಿ ದೇವ್ರುಗಳ್ನ. ನಾವು ಆ್ಯಕ್ಚುಲಿ ಮಂಡ್ಯ ಬೆಂಗಳೂರಲ್ಲಿರೋದು, ಬೆಂಗಳೂರಿಂದ ಬಂದಿದ್ದೀವಿ. ನಂಬಿಕೆ ಇಟ್ಟು ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ. ನಾವು ಇದು 4-5 ಟೈಮ್ ಬಂದಿದ್ದೀವಿ, ಎಲ್ಲ ಒಳ್ಳೆಯದಾಗಿದೆ. ನಮ್ಮ ಮನೇಲೆಲ್ಲ ಒಳ್ಳೇದಾಗ್ತೈತೆ. ನಂಬಿಕೆ ಇಟ್ಟು ಬಂದರೆ ತಾಯಿ ಎಲ್ಕ ಒಲಿತಾರೆ. ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದನ್ನೇ ಹೇಳ್ತಾರೆ, ಸುಳ್ಳು ಏನೂ ಇಲ್ಲ. ಎಲ್ಲ ಒಳ್ಳೆಯದಾಗಿದೆ. ಮುಂದೆ ತಾಯಿ ಎಲ್ಲ ನೋಡ್ಕೊತೀವಿ, ನಾವು ಮಾಡ್ತೀವಿ ಅಂತ ಪ್ರಶ್ನೆ ಹೇಳಿದ್ದಾರೆ. ಆಗುತ್ತೆ, ನಂಬಿಕೆ ಇದೆ. 100% ಇರುತ್ತಾ ಅಂದರೆ ಈಗ ಬೇರೆ ಕಡೆ ಎಲ್ಲ ಬರವಣಿಗೆ ಎಲ್ಲೂ ಬರೆಯಲ್ಲ. ಇಲ್ಲಿ ಬರೆದ್ರು ನಮ್ಮ ಮನಸ್ಸಲ್ಲಿರೋದನ್ನೇ ಅಲ್ಲಿ ಹೇಳಿದ್ರು, ಆವಾಗ ನಂಬಿಕೆ ಬಂತು. ಮತ್ತು ಕೆಲಸನೂ ಆಗಿದೆ, ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಿದೆ, ಚೆನ್ನಾಗಿದೆ. ಅದಕ್ಕೆ ನಂಬಿಕೆ ಇಟ್ಟು ನಾವು ಬರ್ತಾಯಿದ್ದೀವಿ. ಇದು 5ನೇ ಟ್ರಿಪ್ 6ನೇ ಟ್ರಿಪ್ ಬಂದಿದ್ದೀವಿ, ಒಳ್ಳೇದಾಗ್ತಿಲ್ಲ. ಬರೋಕ್ಕೆ ಮುಂಚೆ ನಾವು ಎಲ್ಲೆಲ್ಲೋ ಏನೇನೋ ಇದು ಮಾಡ್ತಿದ್ವಿ, ಇವಾಗ ಪರವಾಗಿಲ್ಲ, ಎಲ್ಲ ಒಳ್ಳೇದಾಗ್ತಿದೆ. ಏನು ಪ್ರಾಬ್ಲಮ್ ಅಂದರೆ ಅದೇ ಮನೆ ಬಗ್ಗೆ, ಬಿಸ್ನೆಸ್ ಬಗ್ಗೆ ಎಲ್ಲ ಅಡಚಣೆಗಳಿದ್ದು. ಈಗ ಬೇರೆ ಅಲ್ಲಿ ಬಿಟ್ಟು ಬೇರೆ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಬೇರೆ ಕಡೆ ನೆಮ್ಮದಿಯಾಗಿದ್ದೀವಿ. ಈ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ತಾಯಿ ಹತ್ರ ಕೇಳ್ಕೊಂಡಿದ್ದೀವಿ. ಇಂಪ್ರೂವ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ವೇಟ್ ಮಾಡೋಣ, ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ. ಅಂದರೆ ಒಂಥರ ನೆನ್ನೆ ಪೀಸ್ಫುಲ್ ಆಗಿದೆ. ಅಷ್ಟೊಂದೇನು ಅಂದರೆ ಪ್ರತಿ ಸಲ ಏನಾದ್ರು ಒಂದು ಗೊಂದಲದಿಂದ ಬರ್ತೀನಿ, ಅಲ್ಲಿ ಏನಾದ್ರು ಒಂದು ಪೀಸ್ಫುಲ್ ಸಿಗುತ್ತೆ. ಇವತ್ತು ಅಷ್ಟೇ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಜೊತೆಗೆ ಸ್ವಲ್ಪ
ಹೊರಗಡೆದು ಅಷ್ಟೇ ಸ್ವಲ್ಪ ಪ್ರೆಷರ್ ಇರ್ಬೋದು, ಓದೋದ್ರ ಬಗ್ಗೆ ಎಲ್ಲ ಒಂದು ಪ್ರೆಷರಲ್ಲಿ ಬಂದೆ. ಬಟ್ ಓಕೆ, ಇವಾಗ ಫುಲ್ ರಿಲ್ಯಾಕ್ಸ್ಡ್ ಆಗಿದ್ದೀನಿ. ಸೊ ಹೋಗ್ಬೇಕಾದ್ರೆ ಯಾವಾಗಲೂ ಒಂದು ನಿರಾಳ ಮನಸ್ಸಲ್ಲಿ ಹೋಗ್ತೀನಿ, ಅದಂತೂ ಖುಷಿ ಆಗುತ್ತೆ. ಆದರೆ ನಾನು ಒಂದೇ ಸತಿ ಮಾಡಿಸಿರೋದಿನ್ನ, ಬಟ್ ಪರವಾಗಿಲ್ಲ, ಫಸ್ಟಿಂದನೂ ನನಗೆ ಬರವಣಿಗೆ ಮಾಡಿಸ್ದಾವಿಂದ ಸ್ವಲ್ಪ ಇಂಪ್ರೂವ್ ಇದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ ಒಂದೊಂದು ಟೈಮ್. ಹೌದು, ಏನು ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ಅದನ್ನೇ ಹೇಳಿದ್ದಾರೆ, ಮತ್ತು ಬುಕ್ಕಲ್ಲೂ ಬರೆದಿದ್ದಾರೆ, ಅದನ್ನು ನಾನೇ ಓದಿದ್ದೀನಿ. ಅದು ಇರ್ಬೋದು, ನಾನು ಇತ್ತೀಚೆಗೆ ನಂಬ್ತಾ ಇರೋದು ದೇವ್ರನ್ನ, ಆದ್ದರಿಂದ ಇನ್ನು ಮುಂದೆ ಹೇಳ್ಬೋದು ಅಷ್ಟೇ. ದೇವಸ್ಥಾನಕ್ಕೆ ಬಂದಮೇಲೆ ಎಲ್ಲ ಒಳ್ಳೆಯದೇ ಆಗಿದೆ. ನಾನು BCom ಕಂಪ್ಲೀಟ್ ಆದಮೇಲೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕಲಿತು ನಮ್ಮದೇ ಸಲೂನ್ ಓಪನ್ ಮಾಡಿದ್ವಿ. ಅಷ್ಟೊಂದು ಬಿಸ್ನೆಸ್ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದು ನಮಗೆ ನಮ್ಮ ಮ್ಯಾಮ್ ಒಬ್ಬರು ಹೇಳಿದ್ದು, ಈ ಥರ ದೇವಸ್ಥಾನ ಇದೆ, ಹೋಗಿ ನೋಡಿ ದೇವಸ್ಥಾನ ತಾಯಿ ದರ್ಶನ ಮಾಡಿ ಹೋಗ್ತಾ ಇದ್ರೆ ತಾಯಿ ಒಂದೊಂದೇ ಒಳ್ಳೇದು ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನಾನು ಅಮ್ಮ ಎಲ್ಲ ಒಂದು ವರ್ಷದಿಂದ ಬರ್ತಾನೆ ಇದ್ದೀವಿ. ಇವಾಗ ಬಿಸ್ನೆಸ್ಸಲ್ಲೂ ಚೆನ್ನಾಗಿ ಆಗ್ತಾಯಿದೆ. ಅಣ್ಣನಿಗೂ ಕೆಲಸದಲ್ಲೆಲ್ಲ ಒಳ್ಳೆಯದಾಗಿದೆ. ಮುಂದೆ ಒಂದು ಒಳ್ಳೆ ಕಾರ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಆಗಿದೆ, ಎಲ್ಲ ತಾಯಿ ಕೃಪೆಯಿಂದನೇ. ಇಲ್ಲಿಗೆ ಬಂದಮೇಲೆ ನನಗೆ ಒನ್ ಡೇಗೆ ಜಸ್ಟ್ 140 ರುಪೀಸೋ 50 ರುಪೀಸೋ ಆ ಥರ ಅಷ್ಟೇ ಆಗ್ತಾಯಿದ್ದಿದ್ದು ಬಿಸ್ನೆಸ್ಸು. ಆಮೇಲೆ ಇಲ್ಲಿ ಬಂದು ಓದಾದಮೇಲೆ ಆ ವೀಕ್ ಫುಲ್, ಅಂದರೆ ಆ ಮಂತ್ ಫುಲ್ ಹೋಗಿದ್ದು, ನೆಕ್ಸ್ಟ್ 1 ವೀಕ್ ಫುಲ್ ನಮಗೆ 300 ಮೇಲೆ 500 ಮೇಲೆ ಆ ಥರ ಬಿಸ್ನೆಸ್ ಆಗ್ತಾ ಸ್ಟಾರ್ಟ್ ಆಯಿತು. ಆಮೇಲೆ ಗೊತ್ತಾಯಿತು ತಾಯಿ ಎಷ್ಟು ಪವರ್ಫುಲ್ ಅಂತ. ಆವಾಗಲಿಂದ ನಾವು ಅವತ್ತಿಂದ ಯಾವತ್ತೂ ಬಿಡಲ್ಲ, ಎಲ್ಲ ಪೌರ್ಣಮಿ, ಹುಣ್ಣಿಮೆ, ಅಮಾವಾಸ್ಯೆಗೆಲ್ಲ ಬರ್ತಾನೆ ಇರ್ತೀವಿ.